BJP ರೆಬಲ್ಸ್ಗಳು ಡೆಲ್ಲಿಯಲ್ಲಿ ಹೋಗಿ ಬೀಳ್ಬಿಟ್ಟಿದ್ದಾರೆ. ಈಗ 3 ಬಾಗಿಲು ಫಿಕ್ಸ್ ಆಗಿದೆ. ಒಂದು ವಿಜೇಂದ್ರ ಪಾರ್ಟಿ, ಒಂದು ಯತ್ನಾಳ್ ಪಾರ್ಟಿ, ಇನ್ನೊಂದು ಅಸಮಾಧಾನಿತರು. ಯಾರು ಅಸಮಾಧಾನಿ? ರಾಮುಲು ಇವರೆಲ್ಲ ಯಾವುದಕ್ಕೂ ಸೇರಿಕೊಂಡಿಲ್ಲ. ದೆಹಲಿಯಲ್ಲಿ ಬೀಳ್ಬಿಟ್ಟಿರುವ ಯತ್ನಾಳ್ ಬಣದ ನಾಯಕರು ನಿನ್ನೆ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ. ರೆಬಲ್ ನಾಯಕರು ಹೈಕಮಾಂಡ್ ಮನವೊಲಿಸಲು ಕೊನೆಯ ಹಂತದ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ವಿಜೇಂದ್ರ ಅವರ ಭವಿಷ್ಯ ಏನಾಗಲಿದೆ? ಅಧ್ಯಕ್ಷರಾಗಿ ಮುಂದುವರಿತಾರಾ ಅಥವಾ ಆ ಜಾಗಕ್ಕೆ ಬೇರೆಯವರು ಬರ್ತಾರಾ? ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕ್ಲೈಮ್ಯಾಕ್ಸ್ ಹಂತ ತಲುಪಿದ ಬಿಜೆಪಿ ಬಡಿದಾಟ. ವಿಜಯೇಂದ್ರ ಕೆಳಗಿಳಿಸುವಂತೆ ಯತ್ನಾಳ್ ಹಠ. ಬಿಜೆಪಿ ಆಂತರಿಕ ಕಿತ್ತಾಟ ಪಕ್ಷಕ್ಕೆ ದುಬಾರಿಯಾಗಿ ಪರಿಣಮಿಸಿದೆ. ಬಣಗುದ್ದಾಟದಿಂದ ಬಳಲಿ ಹೋಗಿರುವ ಬಿಜೆಪಿಗೆ ಆಂತರಿಕ ಆಪರೇಷನ್ ಅಗತ್ಯವಿದೆ. ಇದರ ನಡುವೆ ರೆಬಲ್ ನಾಯಕರು ದೆಹಲಿ ದಂಡಯಾತ್ರೆ ಕೈಗೊಂಡಿದ್ದಾರೆ. ಬಿಜೆಪಿ ನಡ್ಡಾ ಭೇಟಿ ಮಾಡಿ ದೂರು ಸಹ ಕೊಟ್ಟಿದ್ದಾರೆ. BL ಸಂತೋಷ್ ಜೊತೆ ಕುಮಾರ್ ಬಂಗಾರಪ್ಪ ಚರ್ಚೆ ನಡೆಸಿದ್ದಾರೆ. ಚುನಾವಣೆ ಗೆಲ್ಲು ಬಿಜೆಪಿ ರಾಜ್ಯಾಧ್ಯಕ್ಷ ಆಗು. 8 ದಿನದಲ್ಲಿ ಮತ್ತೆ ಚುನಾವಣೆ ನಡೆಯುತ್ತೆ, ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತಿದೆ ಅಂತಕ್ಕಂಥ ಮಾತು. ಯಾರು ಬೇಡ ಅಂದಾರೆ? ಚುನಾವಣೆ ಆಗಿಲ್ಲ, ಪ್ರಜಾತಂತ್ರ ಐತ್ರಿ, ಹಂಗೆ ಬಿಡುದಿಲ್ಲ. ಕೈ ಮುಖ ತಡ್ಯಾಡ್ಲಿ ನೋಡ್ರಿ, ಓಟ್ ಹಾಕ್ರಿ. ಲಿಂಗಾಯತ ಕೋಟ ಬಂದ್ರೆ ನಾನೇ ಅಭ್ಯರ್ಥಿ. ಬಣದಿಂದ ಜಾತಿವಾರ ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವರು, ದಲಿತರು ಮಾಡಿದ್ರೆ ಇವರು, ಲಿಂಗಾಯತರಾದ್ರೆ ಇವರು, ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕೊಂಡಿವಿ. ಲಿಂಗಾಯತರು ಮಾಡ್ಬೇಕಾಗಿತ್ತಂದ್ರೆ ನಾನೇ ಸ್ಪರ್ಧೆ. ಲಿಂಗಾಯತ ಹಿಂದೂ ಕೋಟ ಬೇಕಂದ್ರೆ ಐ ಆಮ್ ರೆಡಿ. ವಿಜೇಂದ್ರ ಅವರ ವಿರುದ್ಧ ರೆಡಿ ನೀವು? ಯಾರು ಬೇಕಾದವ್ರ ವಿರುದ್ಧ ರೆಡಿ. ಯತ್ನಾಳ್ ಟೀಮ್ ಬೇಡಿಕೆಯನ್ನು ಗೊತ್ತಾ? ನಾವು ಹಿಂದುತ್ವ, ವಂಶ ಪರಂಪರಾ, ಕುಟುಂಬ ರಾಜಕಾರಣದಿಂದ BJP ಮುಕ್ತ ಆಗಲಿ, ಅಲ್ಲಿಂದ ಭ್ರಷ್ಟಾಚಾರ ಆರೋಪ ಇರೋಂಥವ್ರು ನೇತೃತ್ವ ಕೊಡಬಾರ್ದು ಅನ್ನೋದು 3 ಪಾಯಿಂಟ್ ಬಿಟ್ಟರೆ, ಅಜೆಂಡಾ ಬಿಟ್ಟರೆ ನಮ್ದು ಏನೂ ಇಲ್ಲ. ಒಂದು ವೇಳೆ ವಿಜಯೇಂದ್ರ ಅಧ್ಯಕ್ಷ ಆಗದಿದ್ರೆ ಅವ್ರಿಗೇನ್ರಿ ಇಂಗ್ಲೀಷ್ ಬರ್ತೈತೆ, ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗ್ಬೋದು ಅವರು. ನನಗೆ ಇಂಗ್ಲೀಷ್ ಬರೋದಿಲ್ಲ, ಏನು ಮಾಡೋದು? ನಾವು ಹಳ್ಳಿ ಗುಗ್ಗೋದೇನ್ರಿ, ಅವ್ರಂಗೆ ದೊಡ್ಡ ಶ್ರೀಮಂತರ ಹೈಟೆಕ್ ನನಗೆ ಕಳಿಸ್ತೇನೆ ಅಂದಿದ್ರು. ನನಗೆ ಇಂಗ್ಲೀಷ್ ಬರೋದಿಲ್ಲಪ್ಪ, ನೀವು ಹೋಗಂದೆ. ಕೊನೆಯದಾಗಿ ಯತ್ನಾಳ್ ಚಮಕ್ ಕೊಟ್ರು ಕೇಳಿ. ದಿಲ್ಲಿ ಚುನಾವಣೆ ಬಹಿರಂಗ ಪ್ರಚಾರ ಮುಗಿತ ಲೀಡರ್ಗಳು ಖಾಲಿ ಆಗಿ ಮನ್ಯಾಗ ಆರಾಮ್ ಸರ್ಬತ್ ಕುಡ್ಕೊಂಡು ಕೂತಿರ್ತಾರಿಲ್ಲ. ನಾವೇ ಕ್ಯಾಂಡಿಡೇಟ್ ಆದವ್ರೆ, ವೋಟಿಂಗ್ ಮುಗಿದ್ಮ್ಯಾಗ ಏನು ಮಾಡ್ತೀವಿ? ನೀವೇ TV ಪೇಪರ್ನಾಗ ಹಾಕ್ತೀರಿ. ಮಕ್ಕಳ ಜೊತೆಗೆ ಚೆಲ್ಲಾಟ ಆಡಿದರು, ಹೆಂಡತಿಗೆ ಮುದ್ದು ಕೊಟ್ಟರೆ ತಗೊಂಡು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಇದೀಗ ಮನೆಯೊಂದು 3 ಬಾಗಿಲಾಗಿದೆ BJP. ಯತ್ನಾಳ್ ಬಣ ಹೇಳ್ತಾ ಹೋಗ್ತೀನಿ ಯಾರೆಲ್ಲ ಇದ್ದಾರೆ. ಬಸವನಗೌಡ ಪಾಟೀಲ್, ಯತ್ನಾಳ್, ರಮೇಶ್ BJP ರೆಬಲ್ಸ್ಗಳು ಡೆಲ್ಲಿಯಲ್ಲಿ ಹೋಗಿ ಬೀಳ್ಬಿಟ್ಟಿದ್ದಾರೆ. ಈಗ 3 ಬಾಗಿಲು ಫಿಕ್ಸ್ ಆಗಿದೆ. ಒಂದು ವಿಜೇಂದ್ರ ಪಾರ್ಟಿ, ಒಂದು ಯತ್ನಾಳ್ ಪಾರ್ಟಿ, ಇನ್ನೊಂದು ಅಸಮಾಧಾನಿತರು. ಯಾರು ಅಸಮಾಧಾನಿ? ರಾಮುಲು ಇವರೆಲ್ಲ ಯಾವುದಕ್ಕೂ ಸೇರಿಕೊಂಡಿಲ್ಲ. ದೆಹಲಿಯಲ್ಲಿ ಬೀಳ್ಬಿಟ್ಟಿರುವ ಯತ್ನಾಳ್ ಬಣದ ನಾಯಕರು ನಿನ್ನೆ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ. ರೆಬಲ್ ನಾಯಕರು ಹೈಕಮಾಂಡ್ ಮನವೊಲಿಸಲು ಕೊನೆಯ ಹಂತದ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ವಿಜೇಂದ್ರ ಅವರ ಭವಿಷ್ಯ ಏನಾಗಲಿದೆ? ಅಧ್ಯಕ್ಷರಾಗಿ ಮುಂದುವರಿತಾರಾ ಅಥವಾ ಆ ಜಾಗಕ್ಕೆ ಬೇರೆಯವರು ಬರ್ತಾರಾ? ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕ್ಲೈಮ್ಯಾಕ್ಸ್ ಹಂತ ತಲುಪಿದ ಬಿಜೆಪಿ ಬಡಿದಾಟ. ವಿಜಯೇಂದ್ರ ಕೆಳಗಿಳಿಸುವಂತೆ ಯತ್ನಾಳ್ ಹಠ. ಬಿಜೆಪಿ ಆಂತರಿಕ ಕಿತ್ತಾಟ ಪಕ್ಷಕ್ಕೆ ದುಬಾರಿಯಾಗಿ ಪರಿಣಮಿಸಿದೆ. ಬಣಗುದ್ದಾಟದಿಂದ ಬಳಲಿ ಹೋಗಿರುವ ಬಿಜೆಪಿಗೆ ಆಂತರಿಕ ಆಪರೇಷನ್ ಅಗತ್ಯವಿದೆ. ಇದರ ನಡುವೆ ರೆಬಲ್ ನಾಯಕರು ದೆಹಲಿ ದಂಡಯಾತ್ರೆ ಕೈಗೊಂಡಿದ್ದಾರೆ. ಬಿಜೆಪಿ ನಡ್ಡಾ ಭೇಟಿ ಮಾಡಿ ದೂರು ಸಹ ಕೊಟ್ಟಿದ್ದಾರೆ. BL ಸಂತೋಷ್ ಜೊತೆ ಕುಮಾರ್ ಬಂಗಾರಪ್ಪ ಚರ್ಚೆ ನಡೆಸಿದ್ದಾರೆ. ಚುನಾವಣೆ ಗೆಲ್ಲು ಬಿಜೆಪಿ ರಾಜ್ಯಾಧ್ಯಕ್ಷ ಆಗು. 8 ದಿನದಲ್ಲಿ ಮತ್ತೆ ಚುನಾವಣೆ ನಡೆಯುತ್ತೆ, ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತಿದೆ ಅಂತಕ್ಕಂಥ ಮಾತು. ಯಾರು ಬೇಡ ಅಂದಾರೆ? ಚುನಾವಣೆ ಆಗಿಲ್ಲ, ಪ್ರಜಾತಂತ್ರ ಐತ್ರಿ, ಹಂಗೆ ಬಿಡುದಿಲ್ಲ. ಕೈ ಮುಖ ತಡ್ಯಾಡ್ಲಿ ನೋಡ್ರಿ, ಓಟ್ ಹಾಕ್ರಿ. ಲಿಂಗಾಯತ ಕೋಟ ಬಂದ್ರೆ ನಾನೇ ಅಭ್ಯರ್ಥಿ. ಬಣದಿಂದ ಜಾತಿವಾರ ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವರು, ದಲಿತರು ಮಾಡಿದ್ರೆ ಇವರು, ಲಿಂಗಾಯತರಾದ್ರೆ ಇವರು, ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕೊಂಡಿವಿ. ಲಿಂಗಾಯತರು ಮಾಡ್ಬೇಕಾಗಿತ್ತಂದ್ರೆ ನಾನೇ ಸ್ಪರ್ಧೆ. ಲಿಂಗಾಯತ ಹಿಂದೂ ಕೋಟ ಬೇಕಂದ್ರೆ ಐ ಆಮ್ ರೆಡಿ. ವಿಜೇಂದ್ರ ಅವರ ವಿರುದ್ಧ ರೆಡಿ ನೀವು? ಯಾರು ಬೇಕಾದವ್ರ ವಿರುದ್ಧ ರೆಡಿ. ಯತ್ನಾಳ್ ಟೀಮ್ ಬೇಡಿಕೆಯನ್ನು ಗೊತ್ತಾ?
ನಾವು ಹಿಂದುತ್ವ ವಂಶ ಪರಂಪರೆ ಕುಟುಂಬ ರಾಜಕಾರಣದಿಂದ ಬಿ ಜೆ ಪಿ ಮುಕ್ತ ಆಗಲಿ ಅಲ್ಲಿಂದ ಭ್ರಷ್ಟಾಚಾರ ಆರೋಪ ಇರೋಂಥವ್ರು ನೇತೃತ್ವ ಕೊಡಬಾರ್ದು ಅನ್ನೋದು 3 ಪಾಯಿಂಟ್ ಬಿಟ್ಟರೆ ಅಜೆಂಡಾ ಬಿಟ್ಟು ನಮ್ದು ಏನೂ ಇಲ್ಲ. ಒಂದು ವೇಳೆ ವಿಜಯೇಂದ್ರ ಅಧ್ಯಕ್ಷ ಆಗದಿದ್ರೆ ಅವ್ರಿಗೇನ್ರಿ ಇಂಗ್ಲೀಷ್ ಬರ್ತೈತೆ, ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗ್ಬೋದು ಅವರು. ನನಗೆ ಇಂಗ್ಲೀಷ್ ಬರೋದಿಲ್ಲ, ಏನು ಮಾಡೋದು? ನಾವು ಹಳ್ಳಿ ಗುಗ್ಗೋದೇನ್ರಿ ಅವ್ರಂಗೆ ದೊಡ್ಡ ಶ್ರೀಮಂತರ ಹೈಟೆಕ್ ನನಗೆ ಕಳಿಸ್ತೇನೆ ಅಂದಿದ್ರು ನನಗೆ ಇಂಗ್ಲೀಷ್ ಬರೋದಿಲ್ಲಪ್ಪ, ನೀವು ಹೋಗಂದೆ. ಕೊನೆಯದಾಗಿ ಯತ್ನಾಳ್ ಚಮಕ್ ಕೊಟ್ರು ಕೇಳಿ. ದಿಲ್ಲಿ ಚುನಾವಣೆ ಬಹಿರಂಗ ಪ್ರಚಾರ ಮುಗಿತ ಲೀಡರ್ಗಳು ಖಾಲಿ ಆಗಿ ಮನ್ಯಾಗ ಆರಾಮ್ ಸರ್ಬತ್ ಕುಡ್ಕೊಂಡು ಕೂತಿರ್ತಾರಿಲ್ಲ. ನಾವೇ ಕ್ಯಾಂಡಿಡೇಟ್ ಆದವ್ರೆ, ವೋಟಿಂಗ್ ಮುಗಿದ್ಮ್ಯಾಗ ಏನು ಮಾಡ್ತೀವಿ? ನೀವೇ ಟಿ ವಿ ಪೇಪರ್ನಾಗ ಹಾಕ್ತೀರಿ. ಮಕ್ಕಳ ಜೊತೆಗೆ ಚೆಲ್ಲಾಟ ಆಡಿದರು, ಹೆಂಡತಿಗೆ ಮುದ್ದು ಕೊಟ್ಟರೆ ತಗೋತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಇದೀಗ ಮನೆಯೊಂದು 3 ಬಾಗಿಲಾಗಿದೆ ಬಿಜೆಪಿ. ಯತ್ನಾಳ್ ಬಣ ಹೇಳ್ತಾ ಬಿಜೆಪಿ ರೆಬಲ್ಸ್ಗಳು ಡೆಲ್ಲಿಯಲ್ಲಿ ಹೋಗಿ ಬೀಡ್ಬಿಟ್ಟಿದ್ದಾರೆ. ಈಗ 3 ಬಾಗಿಲು ಫಿಕ್ಸ್ ಆಗಿದೆ. ಒಂದು ವಿಜೇಂದ್ರ ಪಾರ್ಟಿ, ಒಂದು ಯತ್ನಾಳ್ ಪಾರ್ಟಿ, ಇನ್ನೊಂದು ಅಸಮಾಧಾನಿತರು. ಯಾರು ಅಸಮಾಧಾನಿ? ರಾಮುಲು ಇವರೆಲ್ಲ ಯಾವುದಕ್ಕೂ ಸೇರಿಕೊಂಡಿಲ್ಲ. ದೆಹಲಿಯಲ್ಲಿ ಬೀಡ್ಬಿಟ್ಟಿರುವ ಯತ್ನಾಳ್ ಬಣದ ನಾಯಕರು ನಿನ್ನೆ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ. ರೆಬಲ್ ನಾಯಕರು ಹೈಕಮಾಂಡ್ ಮನವೊಲಿಸಲು ಕೊನೆಯ ಹಂತದ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ವಿಜೇಂದ್ರ ಅವರ ಭವಿಷ್ಯ ಏನಾಗಲಿದೆ? ಅಧ್ಯಕ್ಷರಾಗಿ ಮುಂದುವರಿತಾರಾ ಅಥವಾ ಆ ಜಾಗಕ್ಕೆ ಬೇರೆಯವರು ಬರ್ತಾರಾ? ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕ್ಲೈಮ್ಯಾಕ್ಸ್ ಹಂತ ತಲುಪಿದ ಬಿಜೆಪಿ ಬಡಿದಾಟ. ವಿಜಯೇಂದ್ರ ಕೆಳಗಿಳಿಸುವಂತೆ ಯತ್ನಾಳ್ ಹಠ. ಬಿಜೆಪಿ ಆಂತರಿಕ ಕಿತ್ತಾಟ ಪಕ್ಷಕ್ಕೆ ದುಬಾರಿಯಾಗಿ ಪರಿಣಮಿಸಿದೆ. ಬಣಗುದ್ದಾಟದಿಂದ ಬಳಲಿ ಹೋಗಿರುವ ಬಿಜೆಪಿಗೆ ಆಂತರಿಕ ಆಪರೇಷನ್ ಅಗತ್ಯವಿದೆ. ಇದರ ನಡುವೆ ರೆಬಲ್ ನಾಯಕರು ದೆಹಲಿ ದಂಡಯಾತ್ರೆ ಕೈಗೊಂಡಿದ್ದಾರೆ. ಬಿಜೆಪಿ ನಡ್ಡಾ ಭೇಟಿ ಮಾಡಿ ದೂರು ಸಹ ಕೊಟ್ಟಿದ್ದಾರೆ. BL ಸಂತೋಷ್ ಜೊತೆ ಕುಮಾರ್ ಬಂಗಾರಪ್ಪ ಚರ್ಚೆ ನಡೆಸಿದ್ದಾರೆ. ಚುನಾವಣೆ ಗೆಲ್ಲು, ಬಿಜೆಪಿ ರಾಜ್ಯಾಧ್ಯಕ್ಷ ಆಗು. 8 ದಿನದಲ್ಲಿ ಮತ್ತೆ ಚುನಾವಣೆ ನಡೆಯುತ್ತೆ, ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತಿದೆ ಅಂತಕ್ಕಂಥ ಮಾತು. ಯಾರು ಬೇಡ ಅಂದಾರೆ? ಚುನಾವಣೆ ಆಗಿಲ್ಲಲ್ಲ, ಪ್ರಜಾತಂತ್ರ ಐತ್ರಿ, ಹಂಗೆ ಬಿಡುದಿಲ್ಲ. ಕೈ ಮುಖ ತಡ್ಯಾಡ್ಲಿ ನೋಡ್ರಿ, ಓಟ್ ಹಾಕ್ರಿ. ಲಿಂಗಾಯತ ಕೋಟ ಬಂದ್ರೆ ನಾನೇ ಅಭ್ಯರ್ಥಿ. ಬಣದಿಂದ ಜಾತಿವಾರ ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವರು, ದಲಿತರು ಮಾಡಿದ್ರೆ ಇವರು, ಲಿಂಗಾಯತರಾದ್ರೆ ಇವರು, ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕೊಂಡಿವಿ. ಲಿಂಗಾಯತರು ಮಾಡ್ಬೇಕಾಗಿತ್ತಂದ್ರೆ ನಾನೇ ಸ್ಪರ್ಧೆ. ಲಿಂಗಾಯತ ಹಿಂದೂ ಕೋಟ ಬೇಕಂದ್ರೆ ಐ ಆಮ್ ರೆಡಿ. ವಿಜೇಂದ್ರ ಅವರ ವಿರುದ್ಧ ರೆಡಿ ನೀವು? ಯಾರು ಬೇಕಾದವ್ರ ವಿರುದ್ಧ ರೆಡಿ. ಯತ್ನಾಳ್ ಟೀಮ್ ಬೇಡಿಕೆಯನ್ನು ಗೊತ್ತಾ? ನಾವು ಹಿಂದುತ್ವ ವಂಶ ಪರಂಪರೆ ಕುಟುಂಬ ರಾಜಕಾರಣದಿಂದ ಬಿ ಜೆ ಪಿ ಮುಕ್ತ ಆಗಲಿ ಅಲ್ಲಿಂದ ಭ್ರಷ್ಟಾಚಾರ ಆರೋಪ ಇರೋಂಥವ್ರು ನೇತೃತ್ವ ಕೊಡಬಾರ್ದು ಅನ್ನೋದು 3 ಪಾಯಿಂಟ್ ಬಿಟ್ಟರೆ ಅಜೆಂಡಾ ಬಿಟ್ಟು ನಮ್ದು ಏನೂ ಇಲ್ಲ. ಒಂದು ವೇಳೆ ವಿಜಯೇಂದ್ರ ಅಧ್ಯಕ್ಷ ಆಗದಿದ್ರೆ ಅವ್ರಿಗೇನ್ರಿ ಇಂಗ್ಲೀಷ್ ಬರ್ತೈತೆ, ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗ್ಬೋದು ಅವರು. ನನಗೆ ಇಂಗ್ಲೀಷ್ ಬರೋದಿಲ್ಲ, ಏನು ಮಾಡೋದು? ನಾವು ಹಳ್ಳಿ ಗುಗ್ಗೋದೇನ್ರಿ ಅವ್ರಂಗೆ ದೊಡ್ಡ ಶ್ರೀಮಂತರ ಹೈಟೆಕ್ ನನಗೆ ಕಳಿಸ್ತೇನೆ ಅಂದಿದ್ರು ನನಗೆ ಇಂಗ್ಲೀಷ್ ಬರೋದಿಲ್ಲಪ್ಪ, ನೀವು ಹೋಗಂದೆ. ಕೊನೆಯದಾಗಿ ಯತ್ನಾಳ್ ಚಮಕ್ ಕೊಟ್ರು ಕೇಳಿ. ದಿಲ್ಲಿ ಚುನಾವಣೆ ಬಹಿರಂಗ ಪ್ರಚಾರ ಮುಗಿತ ಲೀಡರ್ಗಳು ಖಾಲಿ ಆಗಿ ಮನ್ಯಾಗ ಆರಾಮ್ ಸರ್ಬತ್ ಕುಡ್ಕೊಂಡು ಕೂತಿರ್ತಾರಿಲ್ಲ. ನಾವೇ ಕ್ಯಾಂಡಿಡೇಟ್ ಆದವ್ರೆ, ವೋಟಿಂಗ್ ಮುಗಿದ್ಮ್ಯಾಗ ಏನು ಮಾಡ್ತೀವಿ? ನೀವೇ ಟಿ ವಿ ಪೇಪರ್ನಾಗ ಹಾಕ್ತೀರಿ. ಮಕ್ಕಳ ಜೊತೆಗೆ ಚೆಲ್ಲಾಟ ಆಡಿದರು, ಹೆಂಡತಿಗೆ ಮುದ್ದು ಕೊಟ್ಟರೆ ತಗೋತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಇದೀಗ ಮನೆಯೊಂದು 3 ಬಾಗಿಲಾಗಿದೆ ಬಿಜೆಪಿ. ಯತ್ನಾಳ್ ಬಣ ಹೇಳ್ತಾ ಹೋಗ್ತೀನಿ ಯಾರೆಲ್ಲ ಇದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್, ರಮೇಶ್ JP ರೆಬಲ್ಸ್ಗಳು ಡೆಲ್ಲಿಯಲ್ಲಿ ಹೋಗಿ ಬೀಡ್ಬಿಟ್ಟಿದ್ದಾರೆ. ಈಗ 3 ಬಾಗಿಲು ಫಿಕ್ಸ್ ಆಗಿದೆ. ಒಂದು ವಿಜೇಂದ್ರ ಪಾರ್ಟಿ, ಒಂದು ಯತ್ನಾಳ್ ಪಾರ್ಟಿ, ಇನ್ನೊಂದು ಅಸಮಾಧಾನಿತರು. ಯಾರು ಅಸಮಾಧಾನಿ? ರಾಮುಲು ಇವರೆಲ್ಲ ಯಾವುದಕ್ಕೂ ಸೇರಿಕೊಂಡಿಲ್ಲ. ದೆಹಲಿಯಲ್ಲಿ ಬೀಡ್ಬಿಟ್ಟಿರುವ ಯತ್ನಾಳ್ ಬಣದ ನಾಯಕರು ನಿನ್ನೆ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ. ರೆಬಲ್ ನಾಯಕರು ಹೈಕಮಾಂಡ್ ಮನವೊಲಿಸಲು ಕೊನೆಯ ಹಂತದ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ವಿಜೇಂದ್ರ ಅವರ ಭವಿಷ್ಯ ಏನಾಗಲಿದೆ? ಅಧ್ಯಕ್ಷರಾಗಿ ಮುಂದುವರಿತಾರಾ ಅಥವಾ ಆ ಜಾಗಕ್ಕೆ ಬೇರೆಯವರು ಬರ್ತಾರಾ? ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕ್ಲೈಮ್ಯಾಕ್ಸ್ ಹಂತ ತಲುಪಿದ ಬಿಜೆಪಿ ಬಡಿದಾಟ. ವಿಜಯೇಂದ್ರ ಕೆಳಗಿಳಿಸುವಂತೆ ಯತ್ನಾಳ್ ಹಠ.
ಬಿಜೆಪಿ ಆಂತರಿಕ ಕಿತ್ತಾಟ ಪಕ್ಷಕ್ಕೆ ದುಬಾರಿಯಾಗಿ ಪರಿಣಮಿಸಿದೆ. ಬಣ ಗುದ್ದಾಟದಿಂದ ಬಳಲಿ ಹೋಗಿರುವ ಬಿಜೆಪಿಗೆ ಆಂತರಿಕ ಆಪರೇಷನ್ ಅಗತ್ಯವಿದೆ. ಇದರ ನಡುವೆ ರೆಬಲ್ ನಾಯಕರು ದೆಹಲಿ ದಂಡಯಾತ್ರೆ ಕೈಗೊಂಡಿದ್ದಾರೆ. ಬಿಜೆಪಿ ನಡ್ಡಾ ಭೇಟಿ ಮಾಡಿ ದೂರು ಸಹ ಕೊಟ್ಟಿದ್ದಾರೆ. ಬಿಎಲ್ ಸಂತೋಷ್ ಜೊತೆ ಕುಮಾರ್ ಬಂಗಾರಪ್ಪ ಚರ್ಚೆ ನಡೆಸಿದ್ದಾರೆ. ಚುನಾವಣೆ ಗೆಲ್ಲು ಬಿಜೆಪಿ ರಾಜ್ಯಾಧ್ಯಕ್ಷ ಆಗು. 8 ದಿನದಲ್ಲಿ ಮತ್ತೆ ಚುನಾವಣೆ ನಡೆಯುತ್ತೆ, ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಅಂತಕ್ಕಂಥ ಮಾತು. ಯಾರು ಬೇಡ ಅಂದಾರೆ, ಚುನಾವಣೆ ಆಗಿಲ್ಲ, ಪ್ರಜಾತಂತ್ರ ಐತ್ರಿ, ಹಂಗೆ ಬಿಡುದಿಲ್ಲ. ಕೈ ಮುಖ ತಡ್ಯಾಡ್ಲಿ ನೋಡ್ರಿ, ಓಟ್ ಹಾಕ್ರಿ. ಲಿಂಗಾಯತ ಕೋಟ ಬಂದ್ರೆ ನಾನೇ ಅಭ್ಯರ್ಥಿ. ಬಣದಿಂದ ಜಾತಿವಾರ ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವರು, ದಲಿತರು ಮಾಡಿದ್ರೆ ಇವರು, ಲಿಂಗಾಯತರಾದ್ರೆ ಇವರು, ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕೊಂಡಿವಿ. ಲಿಂಗಾಯತರು ಮಾಡ್ಬೇಕಾಗಿತ್ತಂದ್ರೆ ನಾನೇ ಸ್ಪರ್ಧೆ. ಲಿಂಗಾಯತ ಹಿಂದೂ ಕೋಟ ಬೇಕಂದ್ರೆ ಐ ಆಮ್ ರೆಡಿ. ಯಾರು ಬೇಕಾದವ್ರ ವಿರುದ್ಧ ರೆಡಿ. ಯತ್ನಾಳ್ ಟೀಮ್ ಬೇಡಿಕೆಯನ್ನು ಗೊತ್ತಾ? ನಾವು ಹಿಂದುತ್ವ, ವಂಶ ಪರಂಪರೆ, ಕುಟುಂಬ ರಾಜಕಾರಣದಿಂದ BJP ಮುಕ್ತ ಆಗಲಿ, ಅಲ್ಲಿಂದ ಭ್ರಷ್ಟಾಚಾರ ಆರೋಪ ಇರೋಂಥವ್ರು ನೇತೃತ್ವ ಕೊಡಬಾರ್ದು ಅನ್ನೋದು 3 ಪಾಯಿಂಟ್ ಬಿಟ್ಟರೆ, ಅಜೆಂಡಾ ಬಿಟ್ಟರೆ ನಮ್ದು ಏನೂ ಇಲ್ಲ. ಒಂದು ವೇಳೆ ವಿಜಯೇಂದ್ರ ಅಧ್ಯಕ್ಷ ಆಗದಿದ್ರೆ ಅವ್ರಿಗೇನ್ರಿ ಇಂಗ್ಲೀಷ್ ಬರ್ತೈತೆ, ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗ್ಬೋದು ಅವರು. ನನಗೆ ಇಂಗ್ಲೀಷ್ ಬರೋದಿಲ್ಲ, ಏನು ಮಾಡೋದು? ನಾವು ಹಳ್ಳಿ ಗುಗ್ಗೋದೇನ್ರಿ, ಅವ್ರಂಗೆ ದೊಡ್ಡ ಶ್ರೀಮಂತರ ಹೈಟೆಕ್ ನನಗೆ ಕಳಿಸ್ತೀನಿ ಅಂದಿದ್ರು. ನನಗೆ ಇಂಗ್ಲೀಷ್ ಬರೋದಿಲ್ಲಪ್ಪ, ನೀವು ಹೋಗಂದೆ. ಕೊನೆಯದಾಗಿ ಯತ್ನಾಳ್ ಚಮಕ್ ಕೊಟ್ರು ಕೇಳಿ. ದಿಲ್ಲಿ ಚುನಾವಣೆ ಬಹಿರಂಗ ಪ್ರಚಾರ ಮುಗಿತ ಲೀಡರ್ಗಳು ಖಾಲಿ ಆಗಿ ಮನ್ಯಾಗ ಆರಾಮ್ ಸರ್ಬತ್ ಕುಡ್ಕೊಂಡು ಕೂತಿರ್ತಾರಿಲ್ಲ. ನಾವೇ ಕ್ಯಾಂಡಿಡೇಟ್ ಆದವ್ರೆ, ವೋಟಿಂಗ್ ಮುಗಿದ್ಮ್ಯಾಗ ಏನು ಮಾಡ್ತೀವಿ? ನೀವೇ TV ಪೇಪರ್ನಾಗ ಹಾಕ್ತೀರಿ. ಮಕ್ಕಳ ಜೊತೆಗೆ ಚೆಲ್ಲಾಟ ಆಡಿದರು, ಹೆಂಡತಿಗೆ ಮುದ್ದು ಕೊಟ್ಟರೆ ತಗೋದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಇದೀಗ ಮನೆಯೊಂದು ಮೂರು ಬಾಗಿಲಾಗಿದೆ. BJP ಯತ್ನಾಳ್ ಬಣ ಹೇಳ್ತಾ